ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಸೆಕೆಂಡ್ ಪೋಯಮ್ ದ ಕ್ವಾಲಿಟಿ ಆಫ್ ಮರ್ಸಿ ರಿಟರ್ನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಪೋಯಮ್ ನಿಮಗೆ ಮೆಮೊರೈಸೇಷನ್ಗೆ ಇರೋದ್ರಿಂದ ಇದು 4 ಮಾರ್ಕ್ಸಿಗೆ ನಿಮಗೆ ಪೋಯಮ್ ರೈಟಿಂಗಿಗೆ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೀವು ಮೆಮೊರೈಸ್ ಮಾಡಬೇಕಾಗತ್ತೆ. ಆ್ಯಂಡ್ 4 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಈ ಪೋಯಮ್ನ ಬರೆದಿರೋರು ತುಂಬ ಫೇಮಸ್, ಇಂಗ್ಲೀಷ್ನ ಫೇಮಸ್ ಕವಿ ಅಂತಲೇ ನಾವು ಹೇಳ್ಬೋದು. ವೆಸ್ಟರ್ನ್ ಕಾಳಿದಾಸ ಅಂತಲೇ ಹೇಳ್ಬೋದು. ಸಂಸ್ಕೃತದಲ್ಲಿ ಕಾಳಿದಾಸನಿಗೆ ಎಷ್ಟು ಮಹತ್ವ ಇದೆಯೋ ಅದೇ ರೀತಿ ಇಂಗ್ಲೀಷ್ನಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ಗೆ ಅಷ್ಟು ಹೆಸರಿದೆ. ಸೊ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಒಂದು ಪೊಯಮ್ ಆಗಿದೆ. ಮೇಯ್ನಾಗಿ ನಾವು ಕಂಪ್ಯಾಷನ್ ಅಥವಾ ಕೈಂಡ್ನೆಸ್ ಅಥವಾ ಮರ್ಸಿ ಅಂತಕ್ಕಂಥ ಗುಣವನ್ನು ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಸೊ ಇದನ್ನು ದ ಮರ್ಚೆಂಟ್ ಆಫ್ ವೆನಿಸ್ ಅಂತಕ್ಕಂಥ ಒಂದು ನಾಟಕದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಅದ್ಭುತವಾದ ನಾಟಕಗಳಿಂದ ಮರ್ಚೆಂಟ್ ಆಫ್ ವೆನಿಸ್ ಕೂಡ ಒಂದು. ಆ ಮರ್ಚೆಂಟ್ ಆಫ್ ವೆನಿಸಲ್ಲಿ ಬರ್ತಕ್ಕಂಥ ಒಂದು ಸಾಂಗ್ ಇದು ಕ್ವಾಲಿಟಿ ಆಫ್ ಮರ್ಸಿ. ಈ ಸಾಂಗನ್ನು ಹೇಳ್ತಕ್ಕಂಥವ್ರು ಪಾರ್ಷಿಯಾ ಅಂತ. ಈ ಹುಡುಗಿ ಹೆಸರನ್ನ ನೀವು ನೆನ್ಪಿಟ್ಕೋಬೇಕು, ಇವರೇ ಈ ಸಾಂಗನ್ನು ಹೇಳ್ತಾರೆ. ಆ್ಯಂಡ್ ದೆನ್ ಈ ನಾಟಕದಲ್ಲಿ ಬರ್ತಕ್ಕಂಥವ್ರು ಶೈಲಾಕ್. ಸೊ ಇವರು ವಿಲ್ಲನ್ ಆಗಿರ್ತಾರೆ. ಶೈಲಾಕ್ ನಂತರ ನಾವು ನೋಡ್ಬೋದು ಆ್ಯಂಟೋನಿಯೋ ಕೂಡ, ಇವರು ಕೂಡ ಮರ್ಚೆಂಟ್ ಆಗಿರ್ತಾರೆ. ಬಸಾನಿಯೋ ಆ್ಯಂಟೋನಿಯೋ ಅವರ ಫ್ರೆಂಡ್. ಸೊ ಇದ್ರ ಬಗ್ಗೆ ಒಂದು ಲೈಟಾಗಿ ನಿಮ್ಗೊಂದು ಇಂಟ್ರಡಕ್ಷನ್ ಕೊಡ್ತೀನಿ, ಅದರಿಂದ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ್ಯಂಟೋನಿಯೋ ಬಸಾನಿಯೋ ಇಬ್ಬರು ಫ್ರೆಂಡ್ ಆಗಿರ್ತಾರೆ. ಶೈಲಾಕ್ ಕೂಡ ವೆನಿಸಲ್ಲಿ ಮರ್ಚೆಂಟ್ ಆಗಿರ್ತಾರೆ. ಶೈಲಾಕು ಜನರಿಗೆ ದುಡ್ಡು ಕೊಟ್ಟು ಅವರು ದುಡ್ಡು ವಾಪಸ್ ಕೊಡೋವರೆಗೂ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾನೆ, ಬಡ್ಡಿಗೆ ದುಡ್ಡು ಕೊಟ್ಟು. ಆದರೆ ಆ್ಯಂಟೋನಿಯೋ ಜನರ ಒಳ್ಳೆಯದಕ್ಕೋಸ್ಕರ ದುಡ್ಡನ್ನು ಕೊಡ್ತಾ ಇರ್ತಾನೆ, ಹಿಂಸೆ ಕೊಡ್ತಾ ಇರಲ್ಲ. ಇದರಿಂದ ಶೈಲಾಕಿಗೆ ಆ್ಯಂಟೋನಿಯೋ ಮೇಲೆ ಕೋಪ ಇರುತ್ತೆ. ಯಾವಾಗಲಾದರೂ ಕೋಪ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇರ್ತಾನೆ. ಒಂದ್ಸಲಿ ಬಸಾನಿಯೋ ಆ್ಯಂಟೋನಿಯೋ ಹತ್ರ ಬಂದು ಒಂದು ಹೆಲ್ಪ್ ಕೇಳ್ತಾನೆ. ಅವನು ಪಾರ್ಷಿಯೋ ಅನ್ನೋ ಹುಡುಗಿಯನ್ನು ಮದುವೆ ಆಗಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ದುಡ್ಡನ್ನು ಕೇಳ್ತಾನೆ. ಆದರೆ ಆ್ಯಂಟೋನಿಯೋ ಹತ್ರ ಆ ಟೈಮಲ್ಲಿ ದುಡ್ಡು ಇರೋದಿಲ್ಲ, ಟ್ರೇಡ್ಗೆ ಇನ್ವೆಸ್ಟ್ ಮಾಡಿರ್ತಾನೆ. ಆದರೂ ಕೂಡ ಶೈಲಾಕ್ ಹತ್ರ ಬಡ್ಡಿಗೆ ದುಡ್ಡನ್ನು ಇಸ್ಕೊಂಡು ಬಂದು ಬಸಾನಿಯೋಗೆ ಕೊಡ್ತಾನೆ. ಸೊ ಶೈಲಾಕ್ ಯಾವ ರೀತಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾನೆ ಅಂತಂದರೆ, ನನಗೆ ಇಂಟ್ರೆಸ್ಟ್ ಬೇಡ, ದುಡ್ಡು ವಾಪಸ್ ಕೊಡೋಕ್ಕಾಗಿಲ್ಲ ಅಂತಂದರೆ ನಿನ್ನ ಬಾಡಿಯಲ್ಲಿ 1 ಪೌಂಡ್ ಆಫ್ ಫ್ಲೆಶನ್ನು ನನಗೆ ಕೊಡಬೇಕು ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾನೆ. ಆದರೆ ದುಡ್ಡು ರಿಟರ್ನ್ ಮಾಡೋಕ್ಕಾಗಲ್ಲ. ಶೈಲಾಕು ಇವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಈ ವಿಷಯ ತಿಳಿದಂಥ ಪಾರ್ಷಿಯೋ ಮತ್ತು ಬಸಾನಿಯೋ ಇಬ್ಬರು ಕೋರ್ಟಿಗೆ ಬರ್ತಾರೆ. ಸೊ ಆ ಟೈಮಲ್ಲಿ, ಆ ಸಿಚುಯೇಷನ್ಲಿ ಶೈಲಾಕ್ ಮುಂದೆ ಪಾರ್ಷಿಯೋ ಲಾಯರ್ ರೀತಿಯಾಗಿ ಬಂದು ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಒಂದು ಸಾಂಗ್ನ ಹೇಳ್ತಾಳೆ. ಆದ್ದರಿಂದಾದರೂ ಅವನಿಗೆ ಕರುಣೆ ಬಂದು ಆ್ಯಂಟೋನಿಯಾಗೆ ಏನು ಮಾಡಬಾರ್ದು ಅನ್ನೋದು ಇವಳ ಇಂಟೆನ್ಷನ್ ಆಗಿರುತ್ತೆ. ಈ ರೀತಿ ಪೊಯಮ್ ಸ್ಟಾರ್ಟ್ ಆಗುತ್ತೆ. ಸೊ ಪೊಯಮ್ ಏನಿದೆ ಅಂತ ನೋಡೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ beneath, it is twice blessed, it blesseth him that gives and him that takes, it is mightiest in the mightiest it becomes, the throned monarch better than his crown, his sceptre shows the force of temporal power, the attribute to awe and majesty, wherein doth sit the dread and fear of kings, but mercy is above this sceptre's sway, it is enthroned in the arts of kings, it is an attribute to God himself, and earthly power doth then show likest to gods when mercy seasons justice. ಇದು 14 ಲೈನ್ಸ್ನ ಪೋಯಮ್. ಇದನ್ನು ನಾವು ಸಾನೆಟ್ ಅಂತ ಕೂಡ ಕರಿತೀವಿ. ಸೊ ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪೊಯಮ್ನ ನೀವು ಮೆಮೊರೈಸೇಷನ್ಗೆ ಇರೋದ್ರಿಂದ ಬರೀ ಓದಿದ್ರೆ ಸಾಲದು, ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಓಲ್ಡ್ ಇಂಗ್ಲೀಷ್ ವರ್ಡ್ಸ್ನ ತುಂಬ ಯೂಸ್ ಮಾಡಿದ್ದಾರೆ. ಇದನ್ನು ಬರೆದಿರ್ತಕ್ಕಂಥವ್ರು ವಿಲಿಯಮ್ ಶೇಕ್ಸ್ಪಿಯರ್ ಅವರು. ಸೊ ನೋಡೋಣ ಬನ್ನಿ, ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪೊಯಮಲ್ಲಿ ಏನಿದೆ ಅಂತ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟೈನ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೀತ್ ಅಂತ. ಅಂದರೆ ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಫೋರ್ಸ್ಫುಲಿ, ಸ್ಟ್ರೈನ್ ಆಗಿ, ಒತ್ತಾಯಪೂರ್ವಕವಾಗಿ ಬರ್ತಕ್ಕಂಥದ್ದಲ್ಲ. ಇದು ಒಂದು ದೈವಿ ಗುಣ. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್. ಡ್ರಾಪೆತ್ ಅಂತಂದರೆ ಡ್ರಾಪ್ ಅಂತ. ಅದು ಜೆಂಟಲ್ ರೈನ್, ಹೆಂಗೆ ತುಂತುರು ಹನಿ ಭೂಮಿ ಮೇಲೆ ಬೀಳುತ್ತೋ ಅದೇ ರೀತಿ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಯಾರಿಗೂ ತೊಂದರೆ ಕೊಡದೇ ಇರ್ತಕ್ಕಂಥ ಗುಣ. ಅದು ತನ್ನಷ್ಟಕ್ಕೆ ತಾನೇ ಉದ್ಭವ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್. ಸ್ವರ್ಗದಿಂದ ಬರ್ತಕ್ಕಂಥ ಮಳೆ ರೀತಿ, ತಂಪನ್ನು ಕೊಡುವಂತಹ ಮಳೆ ರೀತಿ ಇದೆ. ಅದು ಫಲವತ್ತತೆಯನ್ನು, ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಆ ರೀತಿ ಕ್ವಾಲಿಟಿ ಆಫ್ ಮರ್ಸಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್,
ಇಟ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್, ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್ ಅಂತಂದರೆ ಇದು ಎರಡು ರೀತಿಯಾದಂತಹ ಧನ್ಯತೆಯನ್ನು ಪಡ್ಕೊಂಡಿದೆ ಅಂತಂದರೆ, ಎರಡು ರೀತಿಯಾದಂಥ ಬ್ಲೆಸ್ಡ್ ಅಂತಂದರೆ ಬ್ಲೆಸ್ ಅಂತ ಎರಡು ರೀತಿ ಧನ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾರು ಕರುಣೆಯನ್ನು ತೋರಿಸ್ತಾರೋ ಇಟ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್ ತೋರಿಸ್ತಾರೋ ಆ್ಯಂಡ್ ಹಿಮ್ ದಟ್ ಟೇಕ್ಸ್ ಯಾರು ಕರುಣೆಯನ್ನು ಪಡ್ಕೋತಾರೋ ಇಬ್ಬರ ಮನಸ್ಸಲ್ಲೂ ಒಂದು ಧನ್ಯತೆ ಭಾವವನ್ನು ಮೂಡಿಸುತ್ತೆ. ಅದು ಎರಡು ರೀತಿಯಾದಂತಹ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದೆ. ಟ್ವೈಸ್ ಅಂತಂದರೆ 2 ಟೈಮ್ಸ್ ಅದು ಬ್ಲೆಸ್ಡ್ ಅಂತ ನಾವು ಹೇಳ್ಬೋದು. ಇಟ್ ಈಸ್ TIS ಟಿಸ್ ಅಂತ ಇದೆಯಲ್ಲ ಅದು ಇಟ್ ಈಸ್ ಅಂತ ಓದಬೇಕು. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್ ಅಂತಂದರೆ ತುಂಬ ಸ್ಟ್ರಾಂಗೆಸ್ಟ್. ಮೈಟ್ ಅಂತಂದರೆ ಸ್ಟ್ರಾಂಗೆಸ್ಟಲ್ಲಿ ಸ್ಟ್ರಾಂಗೆಸ್ಟು ಯಾವುದು ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಸ್ಟ್ರಾಂಗೆಸ್ಟಲ್ಲಿ ಸ್ಟ್ರಾಂಗೆಸ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಈಸ್ ಕ್ರೌನ್ ಈಸ್ ಸ್ಕಲ್ಪ್ಚರ್ ಶೋಸ್ ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್, ದ ಅಟ್ರಿಬ್ಯೂಟ್ ಟು ಆವ್ ಆ್ಯಂಡ್ ಮೆಜೆಸ್ಟಿ, ವೇರ್ ಇನ್ ಡಾಟ್ಸ್ ಇಟ್ ದ ಡ್ರಿಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಬಟ್ ಮರ್ಸಿ ಈಸ್ ಅಬೋವ್ ದಿ ಸಬ್ಜಸ್ ವೇ ಅಂತ ಅಂದರೆ, ಥ್ರೋನ್ ಅಂತ ಅಂದರೆ ಸಿಂಹಾಸನ, ಮೊನಾರ್ಕ್ ಅಂತ ಅಂದರೆ ಕಿಂಗ್. ಈ ಥ್ರೋನ್ಡ್ ಮೊನಾರ್ಕ್ ಸಿಂಹಾಸನದ ಮೇಲೆ ಕುರ್ತಿರ್ತಕ್ಕಂಥ ರಾಜ ಏನಿದ್ದಾನೆ ಅವನ ಕ್ರೌನ್ ಅವನ ಕಿರೀಟಕ್ಕಿಂತ ಅವನು ಉತ್ತಮವಾಗಿರ್ತಾನೆ. ಈಸ್ ಅ ಸಬ್ಜಸ್ ಅಂತ ಅಂದರೆ ಅವನ ಕೈಯಲ್ಲಿರ್ತಕ್ಕಂಥ ರಾಜದಂಡ, ಶೋಸ್ ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್. ಟೆಂಪೋರಲ್ ಪವರ್ ಅಂತ ಅಂದರೆ ಪರ್ಮನೆಂಟ್ ಅಲ್ಲ, ಅದು ಇವತ್ತಲ್ಲ ನಾಳೆ ಹೋಗುವಂತಹ ಪವರನ್ನು ಅಲ್ಲಿ ತೋರಿಸುತ್ತೆ. ಸೊ ಆ ಒಂದು ದ ಅಟ್ರಿಬ್ಯೂಟ್ ಟು ಆವ್ ಆ್ಯಂಡ್ ಮೆಜೆಸ್ಟಿ, ಆ ಒಂದು ಗುಣ ಏನಿದೆ ಅವನಲ್ಲಿ ರಾಜದಂಡ ಇದೆ, ಅವನ ಹತ್ರ ಸಿಂಹಾಸನ ಇದೆ, ಅವನು ರಾಜ ಅಂತಕ್ಕಂಥ ಗುಣದಿಂದ ನಾವು ಭಯದಿಂದ, ಆವ್ ಅಂತಂದರೆ ಭಯದಿಂದ ವರ್ತನೆ ಮಾಡ್ತೀವಿ. ರಾಜ ಅಂತ ಬೆಲೆ ಕೊಡೋದಕ್ಕಿಂತ ಅವ್ನು ರಾಜದಂಡಕ್ಕೆ ನೋಡಿ ಬೆಲೆ ಕೊಡ್ತಾ ಇರ್ತೀವಿ. ವೇರ್ ಇನ್ ಡಾಟ್ಸ್ ಇಟ್ ದ ಡ್ರೀಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್, ಆದರೆ ಇದು ಡಾಟ್ ಅಂತ ಅಂದರೆ ಡಸ್, ಇದೇನು ಮನಸ್ಸೊಳಗಡೆ ಆ ರಾಜ ಅಂತಕ್ಕಂಥ ಅವನ ಒಂದು ಕೆಲಸಕ್ಕೆ ನಾವು ಬೆಲೆಯನ್ನು ಕೊಡ್ತಾ ಇರ್ತೀವಿ, ಗೌರವವನ್ನು ಕೊಡ್ತಾ ಇರ್ತೀವಿ ಹೊರತು ಅವನಲ್ಲಿ ಇರ್ತಕ್ಕಂಥ ಗುಣ, ಅವನಲ್ಲಿ ಮನುಷ್ಯ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದಿಲ್ಲ ಅಂತಂದರೆ ನಾವು ಅವನಿಗೆ ಮನಸ್ಫೂರ್ತಿಯಾಗಿ ಗೌರವವನ್ನು ಸಲ್ಲಿಸ್ತಾ ಇರಲ್ಲ. ಸೊ ಯಾವಾಗ ಬಟ್ ಮರ್ಸಿ ಈಸ್ ಅಬೋವ್ ದಿಸ್ ಸಬ್ಜೆಕ್ಟ್ಸ್ ವೇ, ಈ ಒಂದು ಏನು ಮರ್ಸಿ ಅಂತಕ್ಕಂಥ ಗುಣ ಇದೆಯಲ್ಲ ಇದು ರಾಜನಿಗಿಂತ, ರಾಜನ ದರ್ಪಕ್ಕಿಂತ, ರಾಜದಂಡಕ್ಕಿಂತ ಎಲ್ಲದಕ್ಕಿಂತ ಉತ್ತಮವಾದಂತಹ ಕ್ವಾಲಿಟಿ ಈ ಒಂದು ಗುಣ, ಈ ಒಂದು ಆಟ್ರಿಬ್ಯೂಟ್ ಯಾವುದು ಮರ್ಸಿ ಅಂತಕ್ಕಂಥ ಕ್ವಾಲಿಟಿ. ಈ ರಾಜನಿಗಿಂತ, ರಾಜನ ದರ್ಪಕ್ಕಿಂತ, ರಾಜನ ಏನು ಸ್ವೇ ಅಂತಂದರೆ ರಾಜದರ್ಪಕ್ಕಿಂತ, ಅವನ ಒಂದು ಪವರ್ಫುಲ್ ರೂಲ್ಗಿಂತ ಇದು ಉತ್ತಮವಾದಂತಹ ಕ್ವಾಲಿಟಿ ಆಗಿರುತ್ತೆ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಆರ್ಟ್ಸ್ ಆಫ್ ಕಿಂಗ್ಸ್, ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಆ್ಯಂಡ್ ಅರ್ಲಿ ಪವರ್ ಡಾಟ್ ದೆನ್ ಶೋ ಲೈಕೆಸ್ಟ್ ಗಾಡ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್ ಅಂತಂದರೆ ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಆರ್ಟ್ ಆಫ್ ಕಿಂಗ್ಸ್, ಆ ರಾಜನ ಹೃದಯದೊಳಗಡೆ ಈ ಮರ್ಸಿ ಅಂತ ಕ್ವಾಲಿಟಿ ಉದ್ಭವ ಆಗಿರಬೇಕು, ಕೂತ್ಕೊಂಡಿರ್ಬೇಕು ಆಳವಾಗಿ. ಆವಾಗ ನಾವು ಆ ರಾಜನೇ ದೇವರ ಸಮಾನ ಅಂತ ಹೇಳ್ತೀವಿ. ಆ ರೀತಿ ರಾಜನಲ್ಲಿ ಈ ಮರ್ಸಿ ಅಂತ ಕ್ವಾಲಿಟಿ ಇದ್ದರೆ ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್, ದೇವರಿಗೆ ಹತ್ತಿರವಾದಂಥವನಾಗಿರ್ತಾನೆ, ದೇವರಂತ ರಾಜ ಆಗಿರ್ತಾನೆ. ಆ್ಯಂಡ್ ಅರ್ಲಿ ಪವರ್ ಡಾಟ್ ದೆನ್ ಶೋ ಲೈಕೆಸ್ಟ್ ಗಾಡ್, ಏನು ಅರ್ಲಿ ಪವರ್ ಅಂತ ಅಂದರೆ ಭೂಮಿ ಇರ್ಬೋದು, ಅಧಿಕಾರ ಇರ್ಬೋದು, ರಾಜತ್ವ ಇರ್ಬೋದು, ರಾಜದಂಡ ಇರ್ಬೋದು, ಇದೆಲ್ಲ ಅರ್ಲಿ ಪವರ್ ಏನಿದೆ ಇದ್ರ ಜೊತೆಗೆ ಈ ಮರ್ಸಿ ಅಂತಕ್ಕಂಥ ಕ್ವಾಲಿಟಿ ಇದ್ದರೆ ಅವನು ದೇವರ ಅಂತ ರಾಜ ಆಗ್ತಾನೆ. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್, ವೆನ್ ಮರ್ಸಿ ಸೀಸನ್ಸ್ ಅಂತ ಅಂದರೆ ಮಿಕ್ಸ್ಚರ್ ಆಫ್ ದಿಸ್ ಜಸ್ಟಿಸ್, ನ್ಯಾಯ ಇರಬೇಕು ರಾಜನಲ್ಲಿ, ನ್ಯಾಯದ ಜೊತೆಗೆ ಕರುಣೆ ಇರಬೇಕು, ಆವಾಗ ಅವನೊಬ್ಬ ಶ್ರೇಷ್ಠ ರಾಜ ಆಗ್ತಾನೆ. ರಾಜನಿಗೂ ಶ್ರೇಷ್ಠ ರಾಜನಿಗೂ ತುಂಬ ವ್ಯತ್ಯಾಸ ಇದೆ. ರಾಜ ತನ್ನ ಅಧಿಕಾರದಿಂದ ರಾಜ ಆಗಿರ್ತಾನೆ ಹೊರತು ಈ ಶ್ರೇಷ್ಠ ರಾಜ ಅಂತಕ್ಕಂಥವನು ಅವನಲ್ಲಿರ್ತಕ್ಕಂಥ ಗುಣಗಳಿಂದ, ಅವನಲ್ಲಿರ್ತಕ್ಕಂಥ ಈ ಮರ್ಸಿ ಅಂತಕ್ಕಂಥ ಕ್ವಾಲಿಟಿಯಿಂದ, ಈ ಕರುಣೆ ಅಂತಕ್ಕಂಥ ಕ್ವಾಲಿಟಿಯನ್ನು ತುಂಬಿಕೊಂಡು ಅವನು ಶ್ರೇಷ್ಠ ರಾಜ ಆಗಿರ್ತಾನೆ. ಅವನಿಗೆ ಕರುಣೆ ಅಂತಕ್ಕಂಥದ್ದಿದ್ದರೆ ಜನರಲ್ಲಿ ಆಗುವಂತಹ ಕಷ್ಟಗಳನ್ನ ಅವನು ನೋಡಿ ಅದನ್ನು ಸರಿಪಡಿಸ್ಬೋದಾಗಿರುತ್ತೆ. ಈ ಕರುಣೆ, ಈ ಮರ್ಸಿ, ಈ ಕಂಪ್ಯಾಷನ್, ಈ ಕೈಂಡ್ನೆಸ್ ಏನಿದೆ ಇದು ದೇವರ ಗುಣ, ಪ್ರತಿಯೊಬ್ಬರಲ್ಲೂ ಇರಬೇಕಾಗಿರ್ತಕ್ಕಂಥ ಗುಣ. ಅದು ಜೆಂಟಲ್ ರೈನ್ ಥರ ಭೂಮಿಗೆ ಹೆಂಗೆ ತಂಪನ್ನು ಕೊಡುತ್ತೋ ಈ ಗುಣ ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೆ. ಸೊ ಇದಾಗಿತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರ ಮರ್ಚೆಂಟ್ ಆಫ್ ವೆನಿಸಿಂದ ತಗೊಂಡಂತಹ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪೊಯಮ್ನ ಒಂದು ಸಾರಾಂಶ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.